ಹಲೋ ಕಿಡ್ಸ್, ನಾನು ಇವತ್ತು ನಿಮಗೆ ಒಂದು ಕ್ಯಾಟರ್ಪಿಲ್ಲರ್ ಸ್ಟೋರಿಯನ್ನು ಹೇಳ್ತಾ ಇದ್ದೀನಿ. ಕ್ಯಾಟರ್ಪಿಲ್ಲರ್ ಅಂದರೆ ಏನು ಅಂತ ಗೊತ್ತಾ? ಬನ್ನಿ ನೋಡೋಣ ಕ್ಯಾಟರ್ಪಿಲ್ಲರ್ ಅಂದರೆ ಏನು ಅಂತ. ಒಂದು ಎಲೆ ಮೇಲೆ ಒಂದು ಮೊಟ್ಟೆ ಇರುತ್ತೆ. ಒಂದು ದಿನ ಸಂಡೇ ಬೆಳಿಗ್ಗೆ ಏನಾಗುತ್ತೆ, ಆ ಮೊಟ್ಟೆ ಒಡೆದು ಅದರಿಂದ ಒಂದು ಚಿಕ್ಕ ಪುಟ್ಟ ಕ್ಯಾಟರ್ಪಿಲ್ಲರ್ ಹೊರಗಡೆ ಬರುತ್ತೆ. ಆ ಕ್ಯಾಟರ್ಪಿಲ್ಲರ್ಗೆ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿರುತ್ತೆ. 1 ವೀಕಲ್ಲಿ ಕ್ಯಾಟರ್ಪಿಲ್ಲರ್ ಏನೇನು ತಿನ್ನುತ್ತೆ ಅಂತ ನೋಡೋಣ. ಕ್ಯಾಟರ್ಪಿಲ್ಲರ್ಗೆ ತುಂಬ ಹೊಟ್ಟೆ ಹಸಿವಾಗಿದೆ. ಈಗ ನೋಡೋಣ ನಾವು ಕ್ಯಾಟರ್ಪಿಲ್ಲರ್ ಏನೇನು ತಿನ್ನುತ್ತೆ ಅಂತ. ಕ್ಯಾಟರ್ಪಿಲ್ಲರ್ ಈಗ ಚಿಕ್ಕದಿದೆ. ಮಂಡೇ ಕ್ಯಾಟರ್ಪಿಲ್ಲರ್ ಒಂದು ಆ್ಯಪಲನ್ನು ತಿನ್ನುತ್ತೆ. ಟ್ಯೂಸ್ಡೇ ಕ್ಯಾಟರ್ಪಿಲ್ಲರ್ 2 ಪೇರ್ ಫ್ರೂಟ್ಸನ್ನು ತಿನ್ನುತ್ತೆ. ವೆನ್ಸ್ಡೇ ಈಗ ಕ್ಯಾಟರ್ಪಿಲ್ಲರ್ 3 ಪ್ಲಮ್ಸ್ ಫ್ರೂಟ್ಸನ್ನು ತಿನ್ನುತ್ತೆ. ಥರ್ಸ್ಡೇ 1 2 3 4 ಸ್ಟ್ರಾಬೆರೀಸನ್ನು ತಿನ್ನುತ್ತೆ ಕ್ಯಾಟರ್ಪಿಲ್ಲರ್. ಹಾಗೆ 5th ಡೇ ಫ್ರೈಡೇ 5 ಆರೆಂಜಸನ್ನು ತಿನ್ನುತ್ತೆ. ಕ್ಯಾಟರ್ಪಿಲ್ಲರ್ ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ. ಸಾಟರ್ಡೆ ಕ್ಯಾಟರ್ಪಿಲ್ಲರ್ ಕೇಕ್, ಐಸ್ ಕ್ರೀಮ್, ಚೀಸ್, ಪಿಕಲ್ಸ್, ಲಾಲಿಪಾಪ್ಸ್ ಎಲ್ಲ ತಿಂದ್ಬಿಟ್ಟು ಕ್ಯಾಟರ್ಪಿಲ್ಲರ್ಗೆ ಏನಾಯಿತು, ಹೊಟ್ಟೆ ನೋವು ಶುರುವಾಯಿತು. ಸಾಟರ್ಡೆ ಕ್ಯಾಟರ್ಪಿಲ್ಲರ್ಗೆ ತುಂಬ ಹೊಟ್ಟೆ ನೋವಾಯಿತು. ನೆಕ್ಸ್ಟ್ ಡೇ ಸಂಡೇ ಕ್ಯಾಟರ್ಪಿಲ್ಲರ್ ಏನು ಮಾಡ್ತು, ಒಂದೇ ಒಂದು ಲೀಫನ್ನು ತಿಂದ್ಬಿಡ್ತು. ಅದಕ್ಕೆ ತುಂಬ ಆರಾಮಾಗಿ ಫೀಲ್ ಆಯಿತು. ಸಂಡೇ ಲೀಫ್ ತಿಂದ ನಂತರ ಕ್ಯಾಟರ್ಪಿಲ್ಲರ್ ಏನಾಯಿತು, ಕಕೂನ್ ಆಯಿತು. ಕಕೂನ್ ಆಗಿ ಅದರ ಸುತ್ತ ಅದು ಅದರ ಮನೆ ಥರ ಬಿಲ್ಡ್ ಮಾಡ್ಕೊಂತು. ನಂತರ ಏನಾಯಿತು, ಕ್ಯಾಟರ್ಪಿಲ್ಲರ್ ಅದರಲ್ಲೇ 2 ವೀಕ್ಸ್ ಇತ್ತು. 2 ವೀಕ್ಸ್ ನಂತರ ಕ್ಯಾಟರ್ಪಿಲ್ಲರ್ ಒಂದು ಸುಂದರವಾದ ಬಟರ್ಫ್ಲೈ ಆಗಿ ಬದಲಾಯಿತು. ಇದು ಒಂದು ಚಿಕ್ಕ ಕ್ಯಾಟರ್ಪಿಲ್ಲರ್ ಒಂದು ಬ್ಯೂಟಿಫುಲ್ ಬಟರ್ಫ್ಲೈ ಆಗಿ ಬದಲಾದ ರೀತಿ.